ದೊಡ್ಡ ಸಾಧನೆ ಅನ್ನೋ ಹಾಗೆ ಸ್ಟೇಟಸ್ ಬೇರೆ ಹಾಕ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಪುತ್ರ ಮತ್ತು ಸಹೋದರನಿಂದ ಮೊಲಗಳ ಬೇಟೆ. ಮೊಲಗಳನ್ನು ಬೇಟೆಯಾಡಿ ಕೊಂದು ಮಾರಕಾಸ್ತ್ರ ಹಿಡಿದು ಸಂಭ್ರಮಿಸಿದ್ದಾರೆ. ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ್ ಇವರ ಸಹೋದರ ಮತ್ತು ಪುತ್ರ ಎಸಗಿರುವಂತಹ ಕೃತ್ಯ ಇದು. ಪ್ರಾಣಿಗಳನ್ನು ಕೊಂದು ಕಟ್ಟಿಗೆಗೆ ನೇತಾಕಿ ಮಾರಕಾಸ್ತ್ರ ಹಿಡಿದು ಸಂಭ್ರಮಿಸಿದ್ದಾರೆ. ಅದೇನೋ ಗ್ರಾಮದ ಶಂಕರಲಿಂಗೇಗೌಡ ಜಾತ್ರೆ ಅಂತೆ. ಆ ಜಾತ್ರೆಯಲ್ಲಿ ಮೆರವಣಿಗೆಯ ವೇಳೆ ಈ ರೀತಿ ವಿಕೃತಿಯನ್ನು ಮೆರೆದಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಕಟ್ಟಿಗೆಗಳಿಗೆ ಮೊಲಗಳನ್ನು ಕಟ್ಟಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಈ ರೀತಿ ಪ್ರಾಣಿಗಳನ್ನು ಬೇಟೆಯಾಡೋದೇ ತಪ್ಪು. ಅದರ ಜೊತೆಗೆ ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ವಿಜೃಂಭಿಸಿರೋದು ನೋಡಿ. ಅಲ್ಲಿ ಇವರಿಗೆ ಒಂದು ಸ್ವಲ್ಪ ಆದರೂ ಭಯ ಭಕ್ತಿ ಏನಾದರೂ ಇದೆಯಾ? ಶಾಸಕರ ಮಗ ಅಂದ ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಏನು ಬೇಕಾದರೂ ಜಯಿಸ್ಕೋತೀನಿ ಅಂತಕ್ಕಂಥ ಅಹಂಕಾರ. ಈ ಜಾತ್ರೆಯಲ್ಲಿ ಇದೇನು ಪದ್ಧತಿನ ಈ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರಾ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಇದು ಅಕ್ಷಮ್ಯ ಅಪರಾಧ ಇವರು ಮಾಡಿರೋದು. ಅದು ಸಾರ್ವಜನಿಕವಾಗಿ ಇಷ್ಟು ಜನರ ಮುಂದೆ. ಏನಪ್ಪ, ಯಾರೂ ಪ್ರಶ್ನೆ ಮಾಡಿಲ್ಲ ಅಂತ ಅನಿಸುತ್ತೆ ಇಲ್ಲಿ ತನಕ. ಅಯ್ಯೋ, ದೊಡ್ಡವ್ರ ಸಹವಾಸ ನನಗ್ಯಾಗಬೇಕು ಅಂತ ಇರ್ಬೋದು, ಅಥವಾ ಹೆದರ್ಕೊಂಡಿರ್ಬೋದು. ಶಸ್ತ್ರಾಸ್ತ್ರಗಳನ್ನು ಈ ರೀತಿ ತೋರಿಸೋದು ಬಹಿರಂಗವಾಗಿ ಕೂಡ ಒಂದು ಅಪರಾಧ. ಆ ಮೊಲಗಳನ್ನು ಬೇಟೆಯಾಡಿರೋದು ಅಪರಾಧ. ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ವಿಡಿಯೋ ಬಹಿರಂಗವಾಗಿದೆ. ನಿನ್ನೆ ನಡೆದಿರೋ ಘಟನೆ ಇದು. ಯಾರೂ ಏನು ಪ್ರಶ್ನೆ ಮಾಡಿಲ್ಲ. ಅಲ್ಲಿಗೆ ದೊಡ್ಡವರು, ಶಾಸಕರು, ಸಚಿವರು, ಸಂಸದರು, ಇವರ ಮಕ್ಕಳು ಏನು ಬೇಕಾದ್ರೂ ಮಾಡ್ಬೋದು. ಅವ್ರಿಗೊಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ನಮ್ಮ ರಾಜ್ಯದಲ್ಲಿ. ಯಾಕೆಂದರೆ ಶಾಸಕರು. ಹಾಗಾದರೆ ಇವ್ರ ವಿರುದ್ಧ ಏನು ಕಾನೂನು ಕ್ರಮ ಇಲ್ವಾ? ನೋಡಿ, ನೀವೇ ನೋಡಿ, ಇವ್ರು ಮಾಡ್ತಾ ಇರೋದು ಸರಿನಾ? ಯಾಕೆ ಪೊಲೀಸರು ಇನ್ನೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ಯಾಕೆ ಅರಣ್ಯ ಇಲಾಖೆಯವರು ಇನ್ನೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ಮಸ್ಕಿ ಶಾಸಕ ತುರುವಿಹಾಳ ಮಗ ಮತ್ತು ಸಹೋದರನ ವಿರುದ್ಧ ಕ್ರಮ ಯಾವಾಗ? ಮೊಲ ಬೇಟೆಯಾಡಿ ಮೆರವಣಿಗೆ ಮಾಡಿದ್ದಾರೆ. ಮೊಲಗಳ ಬೇಟೆ ವನ್ಯಜೀವಿ ಕಾಯ್ದೆಯಡಿ ಅಪರಾಧ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಮೊಲ ಬೇಟೆಯಾಡಿದ್ರು ಇಲ್ಲಿ ತನಕ FIR ಇಲ್ಲ, ಬಂಧನ ಇಲ್ಲ. ಜನಸಾಮಾನ್ಯರಿಗೊಂದು, ಶಾಸಕರ ಪುತ್ರನಿಗೊಂದು ಕಾನೂನಾ? ಹಾಗಾದರೆ ಮೊಲ ಬೇಟೆಯಾಡಿ ಮೆರವಣಿಗೆಯ ಸಾಕ್ಷ್ಯ ಇದ್ದರೂ ಕೂಡ ಬಂಧನಕ್ಕೆ ಯಾಕೆ ವಿಳಂಬ? ಏನಾದರೂ MLA ಒತ್ತಡಕ್ಕೆ ಮಣಿದರ? ರಾಯಚೂರು ಪೊಲೀಸರು ಅದೇ ಆಗಿರೋದು. ಯಾವ ಕ್ರಮ ತಗೊಂಡಿಲ್ಲ ಇಲ್ಲಿ ತನಕ. ಕನಿಷ್ಠ ಪಕ್ಷ ಬಂದು ವಿಚಾರಣೆ ಮಾಡಿಲ್ಲ. ಅಥವಾ ಪೊಲೀಸರು ಏನಾದರೂ ಅಲ್ಲೇ ಇದ್ದರೆ ಇವೆಲ್ಲ ತಪ್ಪು, ಹೀಗೆಲ್ಲ ಮಾಡಬಾರ್ದಪ್ಪ ಅಂತ ಒಂದು ಬುದ್ಧಿಮಾತು ಹೇಳಿಲ್ಲ. ಹಾಗಾಗಿ ಇವರೆಲ್ಲ ಹೆಚ್ಕೊಂಡು ಕೂತಿರೋದು. ಆ ಬಸನಗೌಡ ತುರುವಿಹಾಳ ಅವರು ಆನ್ಸರಬಲ್ ಫಸ್ಟ್ ಇದಕ್ಕೆ. ನಿಮ್ಮ ಮಕ್ಕಳು ಅಂದಾಕ್ಷಣಕ್ಕೆ ಯಾರು ಏನು ಬೇಕಾದ್ರೂ ಮಾಡ್ಬೋದಾ? ಕಾನೂನು ಕೈಗೆ ತಗೋಬೋದಾ? ಪೊಲೀಸರು ಯಾಕೆ ಇನ್ನೂ ಸುಮೋಟೋ ಹಾಕ್ಕೊಂಡಿಲ್ಲ? ಅರಣ್ಯ ಇಲಾಖೆಯವರು ಯಾಕೆ FIR ಮಾಡಿಲ್ಲ? ಇದೇ ಪ್ರಶ್ನೆ ಪದೇ ಕಾಡ್ತಾ ಇರತಕ್ಕಂಥದ್ದು. ಜನಸಾಮಾನ್ಯರಿಗೆ ಇವರೆಲ್ಲರೂ ಕೂಡ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಮೊದಲನೇದಾಗಿ ಕ್ರಮ ಯಾಕಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಏನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು, ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಐ ಥಿಂಕ್ ಪೊಲೀಸರು ಕೂಡ ಅವತ್ತಿನ ಜಾತ್ರೆಗೆ ಅಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತೆ. ಅವರು ಏನೂ ಕ್ರಮ ತಗೊಂಡಿಲ್ಲ. ಯಾಕೆ? ಜನಸಾಮಾನ್ಯರಿಗೊಂದು ರೂಲ್ಸು, ಇವ್ರಿಗೊಂದು ರೂಲ್ಸಾ ದೊಡ್ಡವರಿಗೆ ಅಂತ ಏನು ಹೇಳ್ತಾರೆ ಜನ ಅಲ್ಲಿ?
ಅರವಿಂದ್, ನೀವೇನು ಕೇಳ್ತಾ ಇದ್ದೀರಿ ಅದನ್ನೇ ಜನಸಾಮಾನ್ಯರು ಕೇಳ್ತಿರುವಂಥದ್ದು. ಅದೇ ಸಾಮಾನ್ಯ ಜನರು ಈ ರೀತಿಯಾದಂತಹ ಕೃತ್ಯಕ್ಕೆ ಎಸಗಿದ್ರೆ ಖಂಡಿತವಾಗಿ ಅರಣ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಕ್ರಮಕ್ಕೆ ಮುಂದಾಗ್ತಾ ಇದ್ರು. ಎಲ್ಲೋ ಒಂದು ಕಡೆ ಶಾಸಕರ ಪುತ್ರ ಹಾಗೂ ಸಹೋದರ ಅನ್ನೋ ಕಾರಣಕ್ಕೆ ಏನು ಕ್ರಮ ಜರುಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂದರೆ ರಾಜಾರೋಷವಾಗಿ ಸಿದ್ದನಗೌಡ ಏನಿದ್ದಾರೆ ಅಂದರೆ ಶಾಸಕರ ಸಹೋದರ ತಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಆ ಬೇಟೆಯಾಡಿದ ಮೊಲದ ಏನು ದೃಶ್ಯಾವಳಿಗಳನ್ನು ಇಟ್ಕೊಂಡಿರುವಂಥದ್ದು, ಬೇಟೆಗೆ ಹೋಗುವಂಥ ಏನು ಗುಂಪನ್ನು ಕಟ್ಕೊಂಡು ಟ್ರ್ಯಾಕ್ಟ್ರಲ್ಲಿ ಹೋಗುವಂಥ ವೀಡಿಯೋಗಳನ್ನ ಇಟ್ಕೊಂಡಿರುವಂಥದ್ದು, ಮೊಲವನ್ನು ಹಿಡಿದುಕೊಂಡು ಜೊತೆಗೆ ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆ ರೀತಿಯ ವೀಡಿಯೋಗಳನ್ನು ಸ್ವತಃ ಅವರು ತಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಅನ್ನುವಂಥದ್ದಿಲ್ಲ, ಬದಲಾಗಿ ಆ ಸಂಭ್ರಮ ಆಚರಣೆಯ ಒಂದು ಅಟ್ಟಹಾಸವನ್ನು ಮೆರೆದಿರುವಂಥದ್ದು ಸ್ಪಷ್ಟವಾಗಿದೆ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈಗಾಗಲೇ ಹರಿದಾಡ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಈ ಕುರಿತು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಆದರೆ ಯಾಕೆ ಕ್ರಮ ಆಗಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಜೊತೆ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ. ನಾನೀಗ ರಾಯಚೂರಿನ ಏನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಇರುವಂಥದ್ದು. ಇನ್ನು DF ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಪ್ರವೀಣ್ ಅವರು. ಇದ್ರ ಬಗ್ಗೆ ಅವರು ಏನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇದುವರೆಗೂ, ಅವ್ರಿಗೆ ಯಾಕೆ ಗಮನಕ್ಕೆ ಬಂದಿದ್ದೆ ತಡವಾಯ್ತಾ ಏನು ಅನ್ನೋದನ್ನು ಅವ್ರನ್ನೇ ಕೇಳೋಣ. ಅರವಿಂದ್ ಸರ್, ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ರಿ, ಏನು ಕ್ರಮಕ್ಕೆ ಮುಂದಾಗಿದ್ರಿ? ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ನಾವು ಕೇಸನ್ನು ದಾಖಲಿಸ್ತಾ ಇದ್ದೀವಿ, ಅದನ್ನು ಜಡ್ಜ್ ಮುಂದೆ ಕೊಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಶಾಸಕರ ಸಹೋದರ ಪುತ್ರ ಅನ್ನುವಂಥ ವಿಚಾರಕ್ಕೆ ವಿಳಂಬ ಆಗ್ತಾ ಇದೆಯಾ? ನಮಗೆ ಮಾಹಿತಿ ಬಂದಿದ್ದು ಇದೇ ಮಾರ್ನಿಂಗ್ ಬಂದ ತಕ್ಷಣ ಅವರಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ, ಸೂಕ್ತವಾದ ಕ್ರಮ ಕೈಗೊಳ್ತಾ ಇದ್ದೀವಿ. ಅಂದರೆ ಈಗ ತತ್ಕ್ಷಣಕ್ಕೆ ಏನು ಆ್ಯಕ್ಷನ್ ಮುಂದಾಗಿದೆ? ಅಂದರೆ ಪಂಚನಾಮೆಗೆ ಮುಂದಾಗಿದ್ದೀರಾ ಅಥವಾ ಬಂಧನಕ್ಕೆ ಅಥವಾ ಇನ್ನೇನಾದರೂ ಮುಂದಾಗಿರುವಂಥದ್ದು ನಡೆದಿದೆಯಾ? ಕೇಸ್ ಮಾಡಬೇಕಾಗತ್ತೆ, ಪಂಚನಾಮನೂ ಮಾಡಬೇಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಕೂಡಿಸಿ ನಾವು ಜಡ್ಜ್ ಮುಂದೆ ಕೊಡಬೇಕಾಗತ್ತೆ. ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಈ ಥರದ ಘಟನೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ, ಇದು ಅರಣ್ಯ ಇಲಾಖೆಗೆ ಇತ್ತಾ? ಇದು ಫಸ್ಟ್ ಟೈಮ್ ಮಾಡಿದ್ದಿದ್ದು. ಮೊದಲೆಲ್ಲ ಕೋಳಿ ಕುರಿಲಿಂದ ಮಾಡ್ತಾ ಇದ್ದಂಥ ಸುದ್ದಿ ಇತ್ತು. ಫಸ್ಟ್ ಟೈಮ್ ಇದು ಮೊಲನ ಬೇಟೆಯಾಡಿ ಮೆರವಣಿಗೆ ಮಾಡ್ತಾ ಇರೋದು. ಅಂದರೆ ಯಾವುದೇ ಮುಲಾಜಿ ಇಲ್ಲದೆ ಶಾಸಕರ ಪುತ್ರ ಸಹೋದರ ಅನ್ನುವಂಥದ್ದು ನೋಡದೆ ಈಗ ಏನು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಿ. ಏನು ಕ್ರಮಕ್ಕೆ ಈಗ ನೀವು ಮುಂದಾಗಿರುವಂಥದ್ದು? ಜನಸಾಮಾನ್ಯರಿಗೆ ಏನು ಕಾನೂನು ಕ್ರಮ ಕೈಗೊಳ್ಬೇಕಾಗಿತ್ತು ಅದೇ ರೀತಿ ಅವ್ರ ಮೇಲೂ ಆಗುತ್ತೆ. ಯಾರಿಗೂ ಡಿಫ್ರೆನ್ಸ್ ಏನಿಲ್ಲ ಇದರಲ್ಲಿ. ಅರವಿಂದ್, ಇದು ಏನು ಉಪ ಸಂರಕ್ಷಣಾಧಿಕಾರಿಗಳಾದಂಥ ಪ್ರವೀಣ್ ಅವರು ಹೇಳುವಂಥ ಮಾತುಗಳು ನಮ್ಗೆ ಇವತ್ತು ಬೆಳಗ್ಗೆ ಇದು ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಏನು ಕೇಸ್ ಬುಕ್ ಮಾಡಲಿಕ್ಕೆ ಮುಂದಾಗಿದ್ದೀವಿ, ಆ ನೋಟಿಸನ್ನು ಕೊಡ್ತೀವಿ. ತದನಂತರದಲ್ಲಿ ಬಂದ ಪ್ರಕ್ರಿಯೆ ಅದು ಏನು ಕಾನೂನು ಪ್ರಕಾರ ಕ್ರಮ ಇದೆ ಅದೆಲ್ಲವನ್ನು ನಾವು ತೆಗೆದುಕೊಳ್ತೀವಿ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ವಿಜಯ್, ಈಗ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮಾತು ಕೇಳಿದ್ವಿ, ಅವರೇನೋ ಕ್ರಮ ತಗೋತೀವಿ ಇವತ್ತೇ ತಗೋತೀವಿ ಅಂತ ಹೇಳಿದರೆ, ಫೈನ್, ನೋಡೋಣ, ಫಾಲೋ ಅಪ್ ಮಾಡೋಣ. ಬಟ್ ಇನ್ನೊಂದು ಪ್ರಶ್ನೆ ಇದೆ, ಅಲ್ಲಿ ಕೇವಲ ಮೊಲಗಳನ್ನು ಬೇಟೆಯಾಡಿರೋದು ಮಾತ್ರ ಅಲ್ಲ, ಅಲ್ಲಿ ಅವರು ಶಸ್ತ್ರಾಸ್ತ್ರಗಳನ್ನೆಲ್ಲ ತೋರಿಸಿದ್ದಾರೆ. ಅದಕ್ಕೆ ಕ್ರಮ ತಗೋಬೇಕಾಗಿರ್ತಕ್ಕಂಥದ್ದು ಪೊಲೀಸರು. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ.